हेलो गाइस, गुड मॉर्निंग। वेलकम टू बैक माय न्यू यूट्यूब चैनल। सो आई होप आप सब अच्छे हैं। एंड सो गाइस, यू नो एवरीवन, आई हैव वन ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇನ್ನು ಮುಂದೆ ನಾನು ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ಡೈಲಿ ವಿಡಿಯೋ ಸಿಗುತ್ತೆ. ಸೊ ಪ್ಲೀಸ್ ಮಿಸ್ ಮಾಡ್ದಂಗೆ ಡೈಲಿ ನಾನು ಬಂದು ಯೂಟ್ಯೂಬ್ ಚಾನೆಲ್ ವಿಸಿಟ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಗೈಸ್, ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ, ಏನೇನು ಮಾಡ್ತಾ ಇದ್ದೀನಿ ನೋಡೋಣ. ಆ್ಯಂಡ್ ಇವತ್ತು ಸಿಟಿ ಎಕ್ಸ್ಪ್ಲೇರ್ ಮಾಡೋಣ. ಆ್ಯಂಡ್ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಬೆಂಗಳೂರು ಟ್ರಾಫಿಕ್ ಹೇಗಿದೆ ಎಲ್ಲ ತೋರಿಸೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಈಗ ಟೈಮ್ ಆಗ್ತಾ ಇದೆ ಅರೌಂಡ್ ಮಾರ್ನಿಂಗ್ 9 o'clock. ಸೊ ಮಾರ್ನಿಂಗ್ 9 o'clock ಐ ಹ್ಯಾವ್ ಸ್ಟಾರ್ಟ್ ಮೈ ಯೂಟ್ಯೂಬ್ ಆ್ಯಂಡ್ ಟುಡೇ ಇಸ್ ಮೈ ಫಸ್ಟ್ ಡೇ. ಸೊ ನೋಡೋಣ ಯಾವ ಥರ ಇದೆ. ಆರ್ ಮಾರ್ನಿಂಗ್ 9 o'clock ಇಂದ ಲೇಟ್ ನೈಟ್ ಹೌ ಮಚ್ ಟೈಮ್ ಎಂಡ್ ಆಫ್ ಡೇ, ಎಷ್ಟು ಗಂಟೆ ತನಕ ವಿಡಿಯೋ ಮಾಡ್ಬೋದು, ಎಲ್ಲಿ ಹೋಗ್ಬೋದು, ಏನೇನು ಕೆಲಸ ಮಾಡ್ಬೋದು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ತೋರಿಸೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ರಿಯಲಿ ಗೈಸ್, ಬೆಂಗಳೂರು ಟ್ರಾಫಿಕ್ ಇಸ್ ತುಂಬ ಇನ್ಕ್ರೀಸ್ ಆಗಿಬಿಟ್ಟಿದೆ. ಆಮೇಲೆ ಎಲ್ಲ ರೋಡಲ್ಲಿ ಪಾಟ್ ಹೋಲ್ಡು, ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿ ಇಟ್ಟಿರೋದು, ಎಲ್ಲ ಕಡೆ ತುಂಬ ಹೆವಿ ಕ್ರೌಡ್. ಆಮೇಲೆ ಇನ್ನೊಂದು ಸಿಗ್ನಲಲ್ಲಿ ಆಂಬುಲೆನ್ಸ್ ಒಂದು 40 minutes 50 minutes ಆದ್ರೂ ಈ ಪೊಲೀಸರು ಸಿಗ್ನಲ್ ಬಿಡಲ್ಲ. ಅವ್ರಿಗೆ ಯಾಕೆ ಬಿಡಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ, ಎಲ್ಲ ಕಡೆ ಅವರು ಕೂತ್ಕೊಳೋದು ಗ್ಲಾಸಿಂದ ಒಂದು ರೂಮ್ ಮಾಡಿಕೊಟ್ಬಿಟ್ಟಿದ್ದಾರೆ. ಅದ್ರ ಒಳಗಡೆ ಕೂತ್ಕೊಂಡು ಆರಾಮಾಗಿ ಎಸಿ ಆನ್ ಮಾಡಿಬಿಟ್ಟು ಇಲ್ಲ ಫ್ಯಾನ್ ಆನ್ ಮಾಡ್ಕೊಂಡು ಕೂತ್ಕೊತಾರೆ. ಅವ್ರಿಗೆ ಸೌಂಡ್ ಏನು ಗೊತ್ತೇ ಆಗಲ್ಲ. ಈಗ ಜಸ್ಟ್ ಒಂದು ಇನ್ಸಿಡೆಂಟು 45 minutes ಆಯಿತು, ಸಿಗ್ನಲ್ ಬಿಟ್ಟೇ ಇಲ್ಲ. ಎಸ್ ಸಿ ಸೆಂಟರ್ ನಿಯರ್ ವಿವೇಕ್ ನಗರ್ ಹತ್ರ. ಎಷ್ಟೊಂದಪ್ಪ ಕೇರ್ಲೆಸ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಕೆಲವೊಬ್ರು ಮಾತ್ರ, ಎಲ್ಲರೂ ಅಲ್ಲ. ಕೆಲವೊಬ್ರು ತುಂಬ ಜಿನಿಯನ್ ಆಗಿ ಆಚೆ ನಿಂತ್ಕೊಂಡು ಮಾರ್ನಿಂಗ್ ಪೀಕ್ ಅವರಲ್ಲಿ ಯಾವ ಸಿಗ್ನಲ್ ಯಾವ ಕಡೆ ಮೂವ್ ಮಾಡಬೇಕು ನೋಡ್ತಾರೆ. ಬಟ್ ಕೆಲವೊಬ್ರು ಆರಾಮಾಗಿ ಕೂತ್ಕೊಂಡು ಬೆಳಗ್ಗೆ ಬಂದರೆ ಕೂತ್ಕೊಂಡ್ಬಿಡ್ತಾರೆ. ಲೈಕ್ ಅವ್ರು ಅನ್ಕೊಂಡ್ರೆ ನಾವೇ ದೊಡ್ಡ ಆಫೀಸರ್. ಈಗ ನೋಡಿ ಏನು ಟ್ರಾಫಿಕ್ ಇದೆ, ಒಳ್ಳೆ ವ್ಯೂಸ್ ಇದೆ ನೋಡಿ ಗೈಸ್, ಸಖತ್ತಾಗಿದೆ ಅಲ್ಲ. ಈಗ ಮಾರ್ನಿಂಗ್ 10 o'clock 6 minutes ನೋಡಿ ಏನು ट्रैफिक। तो हाय गाइस, गुड इवनिंग। और अभी है इवनिंग 5:49 और अभी मैं जा रहा हूँ मेरा कार लेके बाहर। तो आज का नाइट राइड दिखाऊंगा और आज नाइट में कहाँ पे जा रहा हूँ, क्यों जा रहा हूँ और क्या कर रहा हूँ, मैं एवरीथिंग आपको ब्लॉग में दिखाऊंगा। तो ब्लॉग का एंड तक बने रहिए और क्या क्या कहाँ पे जा रहा हूँ मैं आपको दिखाऊंगा। तो अभी बारिश हो रहा है, फिलहाल बैक कैमरा ऑन करके मैं आपको दिखाता हूँ। देखो क्या बारिश हो रहा है, देखिए गाइस, ये पार्क है देखो। तो अभी मैं जा रहा हूँ अपना कार का पास और कार लेके जा रहा हूँ। तो कार का पास जाने के बाद मैं कार का फुल वीडियो आपको दिखाऊंगा। चलो कार का पास जाके मिलते हैं गाइस। सो हाय गाइस, गुड इवनिंग। और अभी मैं आ चुका हूँ मेरा कार में और ये मेरा कार का इंटीरियर देख सकते हो, पूरा ब्रांड न्यू है। एंड ये जो लेदर में यूज़ किया नापा लेदर है गाइस। सी माई कार इनसाइड, दिस इज़ माई कार इनसाइड गाइस। यस, सो मैं अभी आउटसाइड से आपको दिखाऊंगा गाइस। ये गाइस ऐसा है कुछ। ಇದು ನಂದು ಗೋಪ್ರೋ ಸಿ, ಇದು ನಂದು ಡ್ಯಾಶ್ ಕ್ಯಾಮ್ ಪ್ಲಸ್ ಗೋಪ್ರೋ ಪ್ಲಸ್ ನನ್ನ ವ್ಲಾಗಿಂಗ್ ಎಲ್ಲ ಕವರ್ ಆಗುತ್ತೆ. ಇದು ನಂದು ಕಾರ್ ಇಂಟೀರಿಯರ್. ಇಲ್ಲಿ ಇನ್ನೊಂದು ಮೊಬೈಲ್ ಇದೆ, ಇದರಲ್ಲಿ ಡ್ಯೂಟಿ ಬರ್ತಾ ಇದೆ. ಸೊ ನಾನೀಗ ವ್ಲಾಗಿಂಗ್ ಮಾಡೋಣಂತ ಯಾವುದೋ ಡ್ಯೂಟಿ ತೊಗೊತಾ ಇಲ್ಲ. ಸೊ ಫಸ್ಟ್ ಥಿಂಗ್, ನಾನು ಕಾರಲ್ಲಿ ಈಗ ಪೆಟ್ರೋಲ್ 2 ಪಾಯಿಂಟ್ ಇದೆ, CNG ಇಲ್ಲವೇ ಇಲ್ಲ. ಸೊ ಫಸ್ಟ್ ಹೋಗಿ CNG ತೊಗೊಳ್ಳೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಫಾರ್ CNG. ಸೊ ಗೈಸ್, ಈಗ ನಾನು ಆಲ್ರೆಡಿ ನನ್ನ ಗೋಪ್ರೋ ಕಾರಲ್ಲಿ ಸೆಟ್ ಮಾಡಿಬಿಟ್ಟಿದ್ದೀನಿ. ಇದು ನಂದು ಡ್ಯಾಶ್ ಕ್ಯಾಮು. ಸೊ ಈಗ ನನ್ನ ಹತ್ರ ಆಲ್ರೆಡಿ ಡ್ಯೂಟಿ ಬರೋದು ಸ್ಟಾರ್ಟ್ ಆಗಿದೆ. ನಾನೀಗ ನಮ್ಮ ಹತ್ರ ರೆಪಿಡೋ 2 ಆನ್ ಮಾಡಿದ್ದೀನಿ. ಸೊ ನೋಡೋಣ ಯಾವುದರಲ್ಲಿ ಎಷ್ಟು ಡ್ಯೂಟಿ ಬರ್ತಾ ಇದೆ, ಇವತ್ತು ಎಷ್ಟು ಡ್ಯೂಟಿ ಮಾಡ್ಬೋದು. ಸೊ ಆಫ್ಟರ್ ನೈಟು ನಾನು ಯಾವಾಗ ಲಾಗೌಟ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ, ಆವಾಗ ಟೋಟಲಾಗಿ ಎಲ್ಲ ತೋರಿಸ್ತೀನಿ, ಎಷ್ಟು ಆಗಿದೆ, ಏನು ಅರ್ನಿಂಗ್ ಆಗಿದೆ, ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ, ಪ್ಲಸ್ ಎಲ್ಲಿ ಹೋಗಿದ್ದೀನಿ. ಚಲೋ ಸ್ಟಾರ್ಟ್ ಮಾಡೋಣ ಇವತ್ತು ವ್ಲಾಗಿಂಗ್. ಸೊ ಗೈಸ್, ಒಂದು ಹ್ಯಾಪಿ ನ್ಯೂಸ್ ಅಂದ್ರೆ ಏನು, ನನಗೊಂದು ಏರ್ಪೋರ್ಟ್ ಡ್ಯೂಟಿ ಸಿಕ್ಬಿಟ್ಟಿದೆ. ಸೊ ಲೆಟ್ಸ್ ಸ್ಟಾರ್ಟ್ ಏರ್ಪೋರ್ಟ್ ಡ್ಯೂಟಿಗೆ. ಫಸ್ಟ್ ಹೋಗ್ಬಿಟ್ಟು ಏರ್ಪೋರ್ಟ್ ಮುಗಿಸ್ಕೊಂಡು ಬರೋಣ. ಬನ್ನಿ, ಇವತ್ತು ಫಸ್ಟ್
ಡೇ ಬ್ಲಾಗಿಂಗ್ और ಫಸ್ಟ್ ಡೇ ನನಗೆ ಏರ್ಪೋರ್ಟ್ ಸಿಕ್ಬಿಟ್ಟೆ. ಐ ಆಮ್ ಸೋ ಲಕ್ಕಿ. ಸೊ ಬನ್ನಿ ಗೈಸ್ ಫಸ್ಟ್ ಏರ್ಪೋರ್ಟ್ ಡ್ಯೂಟಿ ಹೋಗ್ಬಿಟ್ಟು ಪಿಕ್ ಮಾಡೋಣ. ಸೊ CNG ತಗೊಳಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ, ಬಟ್ ಏರ್ಪೋರ್ಟ್ ಸಿಕ್ಬಿಟ್ಟಿದೆ. ಓಕೆ ಫಸ್ಟ್ ಏರ್ಪೋರ್ಟ್ ಹೋಗೋಣ. ಬನ್ನಿ ಕಸ್ಟಮರ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಗೈಸ್ ಇದೆ ಕಸ್ಟಮರ್ ಲೊಕೇಶನ್ ರೋಡ್ ನೋಡಿ. ಇನ್ನೊಂದು ಸ್ವಲ್ಪ ಒಂದು 130 ಮೀಟರ್ ಮುಂದೆ ಅವ್ರ ಮನೆ ಇರೋದು ಅನ್ಸುತ್ತೆ. ಸೊ ಯಾವ್ಯಾವ ಗಲ್ಲಿಯಲ್ಲಿ ಬರಬೇಕಾಯ್ತು ನೋಡಿ. ಏರ್ಪೋರ್ಟ್ ಅಂತ ನಾನು ಬರ್ತಾ ಇದ್ದೀನಿ. ಮುಂದೆ ಹೋಗಿ ಟರ್ನ್ ತಗೋಬೇಕು. ಅಲ್ಲಿ ತುಂಬ ಚಿಕ್ಕದಾರಿ ನೋಡಿ, ಹಿಂಗೆ ಗೊತ್ತೇ ಆಗ್ತಾ ಇಲ್ಲ ರೋಡು. ಕಸ್ಟಮರ್ ಲೊಕೇಶನ್ಗೆ ಬಂದಾಯಿತು, ಬಟ್ ಕಸ್ಟಮರ್ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಸೂಪರ್ ಕಸ್ಟಮರ್. ಸೊ ಇದು ಕಸ್ಟಮರ್ ಲೊಕೇಶನ್ ಗೈಸ್. ಲೆಟ್ಸ್ ಸಿ. ಬಟ್ ಈ ಕಡೆ ಸಿಕ್ಕಾಪಟ್ಟೆ ಗಾಡಿ ಬರ್ತಾ ಇದೆ ಅಲ್ಲ. ಮುಂದೆ ಕ್ಯಾಮೆರಾ ಹಾಕಿದ್ದೀನಿ, ಅಷ್ಟೊಂದು ಚೆನ್ನಾಗಿಲ್ಲ. ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಈಗ ಕಸ್ಟಮರ್ ಬರಲಿ ಗೈಸ್. ಸೊ ಗೈಸ್ ಈಗ ನಾನು ಟೋಲ್ ಗೇಟ್ ಕ್ರಾಸ್ ಆಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಏರ್ಪೋರ್ಟ್ ಆಲ್ಮೋಸ್ಟ್ 5.5 ಕಿಲೋಮೀಟರ್. ಒಂದು 10 ಮಿನಿಟ್ಸಲ್ಲಿ ನಾನು ಕಸ್ಟಮರ್ ಡ್ರಾಪ್ ಮಾಡ್ತೀನಿ. ಸೊ ಕಸ್ಟಮರ್ ಡ್ರಾಪ್ ಆದಮೇಲೆ ಮಾತಾಡೋಣ ಗೈಸ್. ಬನ್ನಿ ಈಗ ಟಕ್ ಅಂತ ಏರ್ಪೋರ್ಟ್ ಹೋಗಿ ರೀಚ್ ಆಗೋಣ. ಕಸ್ಟಮರ್ ಡ್ರಾಪ್ ಆದಮೇಲೆ ಬೇರೆ ಬುಕ್ಕಿಂಗ್ ಏನಾದರೂ ಸಿಗುತ್ತೆ ಇಲ್ಲ ಯಾವ ಟರ್ಮಿನಲಲ್ಲಿ ಹೋಗಬೇಕು, ವೆಯ್ಟ್ ಮಾಡಬೇಕು ಅಂತ ನೋಡೋಣ. ಸೊ ಇದು ನೋಡಿ ಏರ್ಪೋರ್ಟ್ ಎಂಟ್ರೆನ್ಸ್. ಆಫ್ಟರ್ ಟೋಲು ಇದು ಎಂಟ್ರಿ ಗೇಟು. ಸೊ ಈಗ ಏರ್ಪೋರ್ಟ್ ನಾವು ಎಂಟ್ರಿ ಆಗಿದ್ದೀವಿ. ಈಗ ಫ್ಲೈಓವರ್ ಮೇಲೆ ಇದ್ದೀವಿ. ಸೊ ಬನ್ನಿ ಗೈಸ್ ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ಯಾಕೆಂದರೆ ಈಗ ಫುಲ್ ವೀಡಿಯೋ ಬಿಟ್ಟರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ನನಗೆ ಅಷ್ಟು ಲಾಂಗ್ ವೀಡಿಯೋ ಏನು ಬೇಡ, ಮತ್ತು ನಿಮಗೆ ನೋಡೋಕ್ಕೂ ಬೋರ್ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ ಕಸ್ಟಮರ್. ಸೊ ಗೈಸ್ ಈಗ ಏರ್ಪೋರ್ಟ್ ಒಳಗಡೆ ಬಂದಿದ್ದೀನಿ. ಸೊ ಬನ್ನಿ ಈಗ ಕಸ್ಟಮರ್ ಡ್ರಾಪ್ ಮಾಡೋಣ. ಕಸ್ಟಮರ್ ಡ್ರಾಪ್ ಮಾಡಿದ್ಮೇಲೆ ಸಿಗೋಣ. ಆ್ಯಂಡ್ ಕಸ್ಟಮರ್ ಹತ್ರ ಪೇಮೆಂಟ್ ಕಲೆಕ್ಟ್ ಮಾಡಿಬಿಟ್ಟು ಬೇರೆ ಡ್ಯೂಟಿಗೆ ಹೋಗ್ತಾ ಇದ್ದೀವಿ, ಇಲ್ಲ ಬೇರೆ ಡ್ಯೂಟಿ ತೊಗೊತಾ ಇದ್ದೀನಿ. ಮತ್ತೆ ಸಿಗೋಣ ಗೈಸ್ತು. ಈಗ ಕಸ್ಟಮರ್ಗೆ ಡ್ರಾಪ್ ಮಾಡೋಣ. ಕಸ್ಟಮರ್ ಡ್ರಾಪ್ ಆದಮೇಲೆ ಸಿಗೋಣ. ಸೊ ಈಗ ನಾನು ಡ್ರಾಪ್ ಮಾಡಿದ್ದೀನಿ ಕಸ್ಟಮರ್ ಟರ್ಮಿನಲ್ 1. ಆ್ಯಂಡ್ ಟರ್ಮಿನಲ್ 1 ಇಲ್ಲಿ ಪಿಕಪ್ ಸಿಗುತ್ತೆ, ಇಲ್ಲ 2 ಅಲ್ಲಿ ನೋಡೋಣ ಗೈಸ್. ಬನ್ನಿ. सो गाइस अभी ऑलरेडी मैं P4 में जा रहा हूँ. कस्टमर एक ड्रॉप कर दिया, अभी P4 में जा रहा हूँ दूसरा पिकअप करने के लिए. और मेरा आगे जो बस आप देख रहे हो इसको बोलते हैं शटल बस. तो ये शटल बस में जाने के बाद ही